ನಾಳೆ ಜೂನ್ 10ನೆಯ ತಾರೀಕು ಹಾಗೂ ನಾಳಿದ್ದು 11ನೆಯ ತಾರೀಕು ಕಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಬಂದಿದೆ. ನಾಳೆ ಮಂಗಳವಾರದ ದಿನ ವಟಸಾವಿತ್ರಿ ವ್ರತವಿದೆ. ಈ ದಿನ ಮದುವೆ ಆದವರು ಆಗದವರು ಯಾವ ಪೂಜೆಯನ್ನ ಮಾಡಿಕೊಳ್ಳಬೇಕು, ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಸಲು, ಕಂಟಕಗಳು ದೂರವಾಗಲು, ಉತ್ತಮ ವರನನ್ನು ಬಾಳ ಸಂಗಾತಿಯಾಗಿ ಪಡೆಯಲು ಹೇಗೆ ಪೂಜೆಯನ್ನ ಮಾಡಬೇಕು, ಈ ದಿನ ಮಹಾಲಕ್ಷ್ಮಿ ಕೃಪೆಗೋಸ್ಕರ ಏಲಕ್ಕಿಯಿಂದ ಯಾವ ಕೆಲಸವನ್ನ ಮಾಡಬೇಕು, ಯಾವ ದಾನಗಳನ್ನ ಮಾಡಬೇಕಂತ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಮೊದಲನೆಯದಾಗಿ ಕಾರ ಹುಣ್ಣಿಮೆಯ ಸಮಯ ಏನು ಅಂತ ತಿಳಿಯೋದಾದರೆ ಜೂನ್ 10ನೆಯ ತಾರೀಕು ಮಂಗಳವಾರ ಬೆಳಿಗ್ಗೆ 11:35 ಆರಂಭವಾಗಿ ಬುಧವಾರ ಜೂನ್ 11ನೆಯ ತಾರೀಕು ಮಧ್ಯಾಹ್ನ 1:13 ಇರುತ್ತದೆ. ವಟಸಾವಿತ್ರಿ ವ್ರತವನ್ನ ಹುಣ್ಣಿಮೆ ತಿಥಿಯು ಮಧ್ಯಾಹ್ನ ಸಮಯದಲ್ಲಿ ಇದ್ದಾಗ ಮಾಡಬೇಕು. ಆದ್ದರಿಂದ ನಾಳೆ ಮಂಗಳವಾರದ ದಿನವೇ ಈ ವ್ರತವನ್ನ ಪ್ರತಿಯೊಬ್ಬರೂ ಆಚರಿಸಬೇಕು. ನಿಮ್ಮ ಮನೆಯ ಬಳಿ ಇರುವಂತಹ ಆಲದ ಮರದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಗೆ ಅಥವಾ ಮದುವೆ ಭಾಗ್ಯ ಕೂಡಿ ಬರಲು ಈ ಪೂಜೆಯನ್ನ ಮಾಡಬೇಕು. ಆಲದ ಮರ ಮನೆಯ ಬಳಿ ಇಲ್ಲ ಅಥವಾ ನಿಮ್ಮ ಊರಿನಲ್ಲಿ ಇಲ್ಲವೆಂದರೆ ವಟಸಾವಿತ್ರಿ ವ್ರತದ ಚಿಕ್ಕ ಚಿತ್ರಪಟವನ್ನು ಮನೆಯಲ್ಲಿ ಇಟ್ಟು ಕೂಡ ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಳಬಹುದು. ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತು ವಿಶೇಷ ತಪಸ್ಸುಗಳನ್ನು ಮಾಡಿರುತ್ತಾರೆ. ವಟ ವೃಕ್ಷ ಎಂದರೆ ಆಲದ ಮರ ಎಂದರ್ಥ. ಆಲದ ಮರದ ಕೆಳಗಡೆ ಸತ್ಯವಾನನ ದೇಹವನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿ. ಯಮನನ್ನು ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ. ನಂತರ ಸತ್ಯವಾನನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದು ಇದೇ ಆಲದ ಮರದ ಕೆಳಗೆ. ಆದ್ದರಿಂದ ನಾಳೆ ಆಲದ ಮರಕ್ಕೆ ಪೂಜೆಯನ್ನ ಮಾಡಿಕೊಳ್ಬೇಕು. ನಾಳೆ ಬೆಳಿಗ್ಗೆ ಸ್ನಾನ ಮಡಿಗಳನ್ನ ಅತಿ ಬೇಗನೆ ಮಾಡಿಕೊಂಡು ಸ್ವಲ್ಪ ಅಕ್ಷತೆ, ಅರ್ಧ ಹೋಳು ಕೊಬ್ಬರಿ, ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ, ತಾಂಬೂಲ, ಪುಷ್ಪಗಳು, ಅರಿಶಿಣ, ಕುಂಕುಮ, ನೀರು, ಅರಿಶಿಣ, ಕೆಂಪು ಬಣ್ಣದಲ್ಲಿ ಇರುವಂತಹ ದಾರದ ಉಂಡೆ, ವಿಳೆದೆಲೆ, ಅಡಿಕೆ, ಮಣ್ಣಿನ ದೀಪಗಳು, ಒಂದು ಚೊಂಬು ಅಥವಾ ಲೋಟದಷ್ಟು ಹಾಲು, ಹಣ್ಣುಗಳನ್ನು, ನೆನೆಸಿದ ಕಡಲೆಕಾಳುಗಳನ್ನು ನಿಮ್ಮ ಮನೆಯಿಂದಲೇ ತೆಗೆದುಕೊಂಡು ಹೋಗಬೇಕು. ಮೊದಲಿಗೆ ಆಲದ ಮರಕ್ಕೆ ಜಲವನ್ನು ಭಕ್ತಿಯಿಂದ ಅರ್ಪಿಸಬೇಕು. ನಂತರ ಮಣ್ಣಿನ ದೀಪವನ್ನು ಇಟ್ಟು ದೀಪಾರಾಧನೆಯನ್ನ ಮಾಡಬೇಕು. ಒಂದು ವಿಳೆದೆಲೆಯ ಮೇಲೆ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತೀರಲ್ಲ, ಆ ಕೊಬ್ಬರಿಯನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನ ಮಾಡಬೇಕು. ನಂತರ ಕೆಂಪು ಹಳದಿ ಬಣ್ಣದ ದಾರದ ಉಂಡೆಯ ದಾರವನ್ನು ಆಲದ ಮರಕ್ಕೆ 108 ಬಾರಿ ಸುತ್ತಬೇಕು. ಅಂದರೆ 108 ಬಾರಿ ಪ್ರದಕ್ಷಿಣೆಯನ್ನು ಕೂಡ ಮಾಡಬೇಕು. ಯಾರಿಗೆ 108 ಬಾರಿ ಪ್ರದಕ್ಷಿಣೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಅವರು 1 ಬಾರಿ, 3 ಬಾರಿ, 5 ಬಾರಿ ಅಥವಾ 21 ಬಾರಿ ಪ್ರದಕ್ಷಿಣೆಯನ್ನ ಮಾಡಬೇಕು. ನೀವು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿಯೇ ಆಲದ ಮರಕ್ಕೆ ದಾರವನ್ನು ಸುತ್ತಬೇಕು. ಪ್ರದಕ್ಷಿಣೆ ಹಾಕುವಾಗ ಗಂಡನ ಆರೋಗ್ಯ, ಆತನ ಕೆಲಸ, ಗಂಡನ ಹಣಕಾಸಿನ ಸ್ಥಿತಿ, ಆಯಸ್ಸು ಎಲ್ಲವೂ ಉತ್ತಮವಾಗಿ ವೃದ್ಧಿಯಾಗಲಿ ಎಂದು ಕೇಳಿಕೊಳ್ಳಬೇಕು. ಮದುವೆ ಆಗದೇ ಇದ್ದವರು ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಅಥವಾ ಇಷ್ಟಪಟ್ಟ ಉತ್ತಮ ವರನನ್ನು ವರಿಸಲು ಈ ಪೂಜೆಯನ್ನು ಇದೇ ವಿಧಾನದಿಂದ ಪಾಲಿಸಬೇಕು. ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ವಟಸಾವಿತ್ರಿಯೇ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬೇಕು. ಕೊನೆಯಲ್ಲಿ ಅಕ್ಷತೆಯನ್ನು ಆಲದ ಮರದ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಗಂಡನ ಶಿರಸ್ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳಬೇಕು. ಪೂಜೆಯ ಬಳಿಕ ಮರದ ಕೆಳಗೆ ಇಟ್ಟಂತಹ ಹಾಲನ್ನು ಮನೆಗೆ ತಂದು ಮನೆಯ ಸದಸ್ಯರು ಸೇವಿಸಬೇಕು. ಹಣ್ಣುಗಳನ್ನು ಮರದ ಕೆಳಗೆ ಪೂಜೆಗೆ ಕುಳಿತ ಸ್ತ್ರೀಯರಿಗೆ ಹಂಚಬಹುದು. ಮನೆಗೂ ಸ್ವಲ್ಪ ತರಬಹುದು. ನೆನೆಸಿದ ಕಡಲೆಕಾಳುಗಳನ್ನು ಮರದ ಬಳಿ ಸ್ವಲ್ಪ ಬಿಟ್ಟು ಉಳಿದದ್ದನ್ನು ಪ್ರಸಾದದ ರೂಪವಾಗಿ ಸ್ವೀಕರಿಸಬೇಕು. ಈ ರೀತಿಯಾಗಿ ನಾಳೆಯ ದಿನ ವಟಸಾವಿತ್ರಿ ವ್ರತವನ್ನು ಬಹಳ ಸರಳವಾಗಿ ಪ್ರತಿಯೊಬ್ಬರೂ ಆಚರಿಸಬಹುದು. ಈ ವ್ರತದ ಫಲವಾಗಿ ಗಂಡನಿಗೆ ಬರುವ ದೊಡ್ಡ ದೊಡ್ಡ ಕಷ್ಟಗಳು, ಕಂಟಕಗಳು ಬಹಳ ಸುಲಭವಾಗಿ ದೂರವಾಗುತ್ತೆ. ಮದುವೆ ಆಗದೆ ಇರುವ ಕನ್ಯೆಯರಿಗೆ ಉತ್ತಮವರ ಪ್ರಾಪ್ತಿಯಾಗ್ತಾನೆ. ಇನ್ನು ನಾಳೆಯ ದಿನ ಯಾವ ದಾನಗಳನ್ನು ಮಾಡಬೇಕು, ಏಲಕ್ಕಿಯಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ನೋಡೋದಾದ್ರೆ ನಾಳೆ ದೀಪದ ಬತ್ತಿಗಳನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಅಶ್ವಮೇಧ ಯಾಗ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗಿ ಧನಲಾಭ ಉಂಟಾಗುತ್ತದೆ ಎಂದು ಪದ್ಮ ಪುರಾಣದಲ್ಲಿ ತಿಳಿಸಿದ್ದಾರೆ. ಬೀಸಣಿಕೆ ಹಾಗೂ ಗಂಧವನ್ನ ಈ ದಿನ ದಾನ ಮಾಡಿದರೆ ಸಾಲದ ಸುಳಿಯಿಂದ ಬೇಗನೆ ಹೊರಬರಬಹುದು. ಕೊಟ್ಟ ಹಣ ವಾಪಸ್ ಬರಲು ಕೂಡ ಈ ದಾನ ಸಹಾಯ ಮಾಡುತ್ತೆ. ಛತ್ರಿ ಹಾಗೂ ಪಾದರಕ್ಷೆಯನ್ನು ಈ ದಿನ ದಾನವಾಗಿ ನೀಡಿದರೆ ಶನಿದೇವರ ಕೃಪೆ ಉಂಟಾಗುತ್ತೆ. ಎಳ್ಳನ್ನು ದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತದೆ. ಇನ್ನು ಕೊನೆಯದಾಗಿ
ಹಾಗಾಗಿ ನಾಳೆ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ 11 ಚೆನ್ನಾಗಿರುವ ಏಲಕ್ಕಿಯನ್ನು ಸ್ವಲ್ಪ ಸಮಯಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟು ನಂತರ ಸೂಜಿಯ ಸಹಾಯದಿಂದ ಪೋಣಿಸಿ ಮಾಲೆ ತಯಾರಿಸಿಕೊಂಡು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋಗೆ ಈ ಏಲಕ್ಕಿಯ ಮಾಲೆಯನ್ನು ಹಾಕಿ ಅಲಂಕರಿಸಬೇಕು. ಲಕ್ಷ್ಮೀದೇವಿಯ ಪ್ರೀತಿಗೋಸ್ಕರ ಬೆಲ್ಲದ ಅನ್ನ ಅಥವಾ ಪಾಯಸ ಅನ್ನವನ್ನು ನೈವೇದ್ಯವಾಗಿ ಇಡಬೇಕು. ದೇವಿಯ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ಅಷ್ಟೋತ್ತರ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಸಂಜೆ ಸಮಯದಲ್ಲಿ ನಾಳೆ ಹೊಸ್ತಿಲಿಗೆ 2 ತುಪ್ಪದ ದೀಪವನ್ನು ಮರೆಯದೆ ಇಡಬೇಕು. ತುಳಸಿಯ ಮುಂದೆಯೂ ದೀಪ ಬೆಳಗಿಸಿದರೆ ಅದ್ಭುತವಾದ ಫಲ ಪ್ರಾಪ್ತಿಯಾಗುತ್ತೆ. ಈ ದೀಪಾರಾಧನೆ ಹಾಗೂ ಲಕ್ಷ್ಮೀದೇವಿಗೆ ಏಲಕ್ಕಿ ಮಾಲೆ ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗನೆ ದೂರವಾಗುತ್ತೆ. ಶುಕ್ರ ಹಾಗೂ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮಗಿರುವ ನಕಾರಾತ್ಮಕ ಚಿಂತನೆ ದೂರವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ಆಲೋಚನೆ ವೃದ್ಧಿಸಿ ಮಾಡುವ ಕೆಲಸಗಳಿಂದ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಎಲ್ಲ ಸಂಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ. ನೋಡಿದ್ರಲ್ಲ, ವಟಸಾವಿತ್ರಿ ವ್ರತವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಯಾವ ದಾನಗಳನ್ನ ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.